ಜಿಲ್ಲೆಯ ಶಹಾಪುರ ತಾಲೂಕಿನ ಭೀಮರಾಯನಗುಡಿಯ ಕೃಷಿ ಕಾಲೇಜಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನೌಕರರ ಪುನಶ್ಚೇತನ ಕಾರ್ಯಾಗಾರ ಒಂದೇ ದಿನದಲ್ಲಿ 1 ಕೋಟಿ ರೂಪಾಯಿ ಕರ ಸಂಗ್ರಹ ಹಿನ್ನೆಲೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಪುರ ಅವರು ಉದ್ಘಾಟನೆ ಮಾಡಿದ್ರು. ಇಲಾಖೆ ಅಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು. ಈ ವೇಳೆ ಸಚಿವ ಶರಣಬಸಪ್ಪಗೌಡ ದರ್ಶನಪುರ ಅವರು ಮಾತನಾಡಿ, ಗ್ರಾಮ ಪಂಚಾಯತ್ಗಳಿಂದ ಹಳ್ಳಿಗಳ ಅಭಿವೃದ್ಧಿ ಆಗ್ತಾ ಇದೆ, ಪಂಚಾಯತ್ಗಳ ಗ್ರಾಮಗಳಲ್ಲಿ ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದ್ರು. ಈ ವೇಳೆ ಶಾಸಕ ಚನ್ನಾರೆಡ್ಡಿ ತನ್ನೂರ್ ಮಾತನಾಡಿ, ಪಿಡಿಒ ಅವರ ಮೊಬೈಲ್ ಸ್ವಿಚ್ ಆಫ್ ಮಾಡದೆ ಜನರ ಸಮಸ್ಯೆ ಆಲಿಸಿ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿದ್ರು. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಯಾದಗಿರಿ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಅವರಿಗೆ ಶ್ರೀ ರಮೇಶ್ ನಾಯಕ್ ಹಾಗೂ ಶ್ರೀ ಬಾಲಾಜಿ ರಜಪೂತ್ ಇವರು ಬಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಪ್ರಶಸ್ತಿ ಅತ್ಯುತ್ತಮ ನೋಡಲ್ ಅಧಿಕಾರಿಗಳು ಶ್ರೀ ಅಂಬರೀಶ್, ವ್ಯವಸ್ಥಾಪಕರು ತಾಲೂಕು ಪಂಚಾಯತ್ ಶಾಪುರ. ಕೆಲವೊಂದು ಕಡೆ ಸಂಪೂರ್ಣವಾದಂತಹ ಹಣ ಒದಗಿಸ್ತಕ್ಕಂಥ ಕೆಲಸ ಮಾಡೋದ್ರಿಂದ ಇವತ್ತು ಗ್ರಾಮದಲ್ಲಿ ಏನೇನು ಅವಶ್ಯಕತೆಗಳ ಇವತ್ತು ರಸ್ತೆಗಳಿರ್ಬೋದು, ಮೇಜರ್ ಆಗಿ ಕುಡಿಯುವ ನೀರಿನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ನಾವು ಮಾಡಿದರೂ ಕೂಡ ಅದರ ಜವಾಬ್ದಾರಿ ಗ್ರಾಮದವರು ವಹಿಸಿಕೊಂಡು ಮಾತ್ರ ಸಫಲ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಒಳ್ಳೆಯ ರೀತಿ ನಾವೇನಾದ್ರೂ ಒಂದು ಯೂನಿಟ್ ಹಾಕಿ ಕೊಡ್ಬೋದು, ಅದು ಮೇಂಟೈನ್ ಮಾಡ್ತಕ್ಕಂಥದ್ದು ಅದಕ್ಕೆ ಗ್ರಾಮದವರು ಮುಂದೆ ಬಂದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತೇಳಿ ಮತ್ತೊಮ್ಮೆ ಈ ಕಾರ್ಯಾಗಾರಕ್ಕೆ ತಾವೇನು ಇವತ್ತೆಲ್ಲ ಸಾಕಷ್ಟು ನಿಮಗೆ ತರಬೇತಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಕೂಡ ಇವತ್ತು ತಜ್ಞರು ಕೂಡ ಬಂದಿದ್ದಾರೆ. ಅದರ ಲಾಭವನ್ನು ಪಡೆದುಕೊಂಡು ಇವತ್ತು ಗ್ರಾಮ ಪಂಚಾಯತ್ಗಳು ಇವತ್ತು ಉತ್ತಮವಾಗಿ ಕೆಲಸ ಮಾಡಿ ಇವತ್ತು ಗ್ರಾಮಗಳಿಗೆ ಬೇರೆ ಮಾದರಿ ಹಾಕಂತ ಬೇರೆಯವರು ಬಂದರೆ ಪಂಚಾಯತ್ ನೋಡ್ಕೊಂಡು ಹೋಗ್ಬೋದು. ದುಡ್ಡಿನ ನನ್ನ ಮಟ್ಟಿಗೆ ದುಡ್ಡಿನ ಕೊರತೆ ಅಲ್ಲ, ಸಿಸಿ ರಸ್ತೆಗೆ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕಿರ್ಬೋದು, ಹೊಸ ಬೋರ್ಗಳಿಗೆ ನಾವು ಶಾಸಕರಿರ್ತೀವಿ, ಜಿಲ್ಲಾ ಪಂಚಾಯತ್ ಸದಸ್ಯರು ನಾವೇನಾದ್ರು ಅಲ್ಲಿ ಒಳಗಡೆ ಸ್ವಚ್ಛತೆ ಮೇಂಟೈನ್ ಮಾಡ್ತಕ್ಕಂಥದ್ದು, ಡ್ರೈನೇಜ್ ಕ್ಲೀನ್ ಮಾಡ್ತಕ್ಕಂಥದ್ದು. ಪಿಡಿಒರು ಮಕ್ಕಳವರೇ ಎಲ್ಲ ಪಿಡಿಒರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಂದ್ರೆ ನಮ್ಮಲ್ಲಿ ಸಾಧ ಶಕ್ತಿ ಬಹಳ ಮುಖ್ಯ. ಯಾಕಂದ್ರೆ ಎಲ್ಲ ಕಡೆ ಕೇಳ್ತೀವಿ, ಕೆಲವು ಜನ ಎಲ್ಲ ಹಳ್ಳಿಗಳಲ್ಲಿ ಪೂರ್ತಿ ಎಲ್ಲರೂ ಒಳ್ಳೆಯದಂತ ನಾನು ಹೇಳೋದಿಲ್ಲ. ಕೆಲವೊಂದು ಪ್ರತಿ ಹಳ್ಳಿಯಲ್ಲಿ ಒಂದು 10-20 ಜನ ಸ್ವಲ್ಪ ತೊಂದರೆ ಕೊಡೋದು ತಾವು ಬೇಜಾರು ಮಾಡಿಕೊಂಡು ಫೋನ್ ಸ್ವಿಚ್ ಆಫ್ ಮಾಡೋದು ತಮಗೆ ಕಾಯ್ದೆ ಬಿದ್ದು ಬಿಡೋದು ಅದು ಕಡೆ ನೋಡಿಸ್ತದೆ. ಯಾಕಂದ್ರೆ ನೀವು ತೊಂದರೆ ಭಾಳ ಕೊಡ್ತಾರೆ, ಅವರನ್ನ ಅದನ್ನೇ ಮಾಡ್ತಿದ್ರು. ಆದರೆ ಅದೇ ಅಷ್ಟೇ ಶಾಂತಿಯಿಂದ ಸ್ವಲ್ಪ ಅವ್ರಿಗೆ ಕೊಟ್ಟು ಅಷ್ಟೇ ಇದಾಗ್ತದೆ, ಅವ್ರು ಶಿಕಾಯತ ಮಾಡೋದಿಲ್ಲ. ಅವ್ರು ಏನು ಹೇಳ್ತಾರಪ್ಪ, ಪಿಡಿಒ ಫೋನ್ ಸತಿಗೆ ಅದು ಫಸ್ಟ್ ಹೇಳೋದೇ ಹೇಳ್ತಾರೆ. ಅದೇ ಫೋನ್ಗೆ ಅವ್ರು ಬಂದು ನಾನು ಅಟೆಂಡ್ ಮಾಡೋದಿಲ್ಲ, ಏನು ವಿಷಯ ಹೇಳೋದು ನೋಡಪ್ಪ ಈಗ ಪರಿಸ್ಥಿತಿ ಇದೆ ಅಂತೇಳಿ ತಿಳಿಸಿದ್ರೆ ತಿಳ್ಕೊಂತಾರೆ ಜನ. ಸ್ವಲ್ಪ ಜನ ಹೇಳಬೇಕು. ಮತ್ತು ಈಗಾಗಲೇ ಸಚಿವರು